ಹಲೋ ಕೆ.ಸಿ.ಟಿ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಎನಾಗಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕೆ.ಸಿ.ಟಿ ರಿಸಲ್ಟ್ ಇವತ್ತೇನು ಬರಬೇಕಿತ್ತು 15th ಜುಲೈ, ಏನಕ್ಕೆ ಡಿಲೇ ಆಗ್ತಿದೆ ಅನ್ನೋದು ರಿಯಲ್ ರೀಸನ್ ಏನಾಗಿದೆ ನಾನು ನಿಮಗೆ ಹೇಳಿರ್ತೀನಿ ಕ್ಲಿಯರ್ ಆಗಿ. ರಿಯಲ್ ರೀಸನು ಮತ್ತು ಎಷ್ಟು ಗಂಟೆಗೆ ಬರುತ್ತೆ, ಯಾವಾಗ ನೀವು ಚೆಕ್ ಮಾಡ್ಕೊಳ್ಬೇಕು ಅನ್ನೋದು ಎಲ್ಲನೂ ಕ್ಲಿಯರ್ ಆಗಿ ಹೇಳಿರ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನಂತಂದ್ರೆ, ನೀವು ಇನ್ನೂ ಕಾಲೇಜ್ ಎನಾಗಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ವಿಡಿಯೋ ನೋಡ್ತಾ ಇದ್ದೀರಲ್ವಾ, ಇಲ್ಲೇ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಏನಕ್ಕೆ ಸಬ್ಸ್ಕ್ರೈಬ್ ಆಗಬೇಕಂತಂದರೆ, ನಾವು ನಿಮಗೆ ರೌಂಡ್ 1, ರೌಂಡ್ 2, ರೌಂಡ್ 3 ಟೋಟಲ್ ಲೈವ್ ಡೆಮೋ ಮಾಡಿಬಿಟ್ಟು ಗೈಡ್ ಮಾಡ್ತೀವಿ. ಚಾಯ್ಸ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಫೀಸ್ ಯಾವ ರೀತಿ ಪೇ ಮಾಡಬೇಕು, ಮತ್ತು ಅಡ್ಮಿಷನ್ಗೆ ಹೋಗುವಾಗ ಏನು ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕು, ಅಡ್ಮಿಷನ್ ಹೋದಾಗ ಏನಾದರೂ ಮಿಸ್ಟೇಕ್ ಆದರೆ ನೀವು ನಮಗೆ ಏನಂತಂದರೆ ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿರ್ತಾರಲ್ವಾ, ಇಲ್ಲ ಅದಕ್ಕಿಂತ ಮುಂಚೆ ಏನಾದರೂ ನಿಮಗೆ ಯಾರು ಬಂದರೆ ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿರ್ತಾರೆ, ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಿರ್ತೀವಿ. ಕಾಲೇಜ್ ಎನಾಗಡ್ ಯೂಟ್ಯೂಬ್ ಚಾನಲ್ ಅಷ್ಟೇ ಎಲ್ಲರ ಕಮೆಂಟ್ಸಿಗೆ ರಿಪ್ಲೈ ಮಾಡ್ತಾ ಇದೆ, ನೀವು ನೋಡ್ಕೊಳ್ಬೋದು. ಸೊ ಅದಕ್ಕೋಸ್ಕರ ನೀವು ಕಾಲೇಜ್ ಎನಾಗಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅಲ್ಲಿ ಜಾಯ್ನ್ ಆಗಿ. ಏನಕ್ಕಂದರೆ ಅಲ್ಲಿ ಲಿಂಕ್ ಬಂದ ತಕ್ಷಣ, ರಿಸಲ್ಟ್ ಲಿಂಕ್ ಬಂದ ತಕ್ಷಣ ಲಿಂಕಲ್ಲಿ ಹಾಕಿರ್ತೀನಿ, ವಿಡಿಯೋ ಮಾಡೋಕ್ಕಾಗಲ್ಲ ಅಷ್ಟು ಬೇಗ. ಸೊ ಅದಕ್ಕೋಸ್ಕರ ಲಿಂಕ್ ಹಾಕಿರ್ತೀನಿ, ನೀವು ಬೇಗ ಹೋಗಿ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು. ಓಕೆ, ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕ್ಕೆ ಹೋಗಬೇಡಿ. ನಿಮ್ಮ ಅಡ್ಮಿಷನ್ ಪ್ರೋಸೆಸ್ನ ಕಂಪ್ಲೀಟಾಗಿ ನಾವು ಕ್ಲಿಯರಾಗಿ ಮಾಡ್ಕೊಡ್ತೀವಿ ವಿಡಿಯೋ ಮುಖಾಂತರ. ರಿಸಲ್ಟ್ ಏನಕ್ಕೆ ಡಿಲೇ ಆಗ್ತದೆ ಅಂತ ಹೇಳ್ತೀನಿ ನೋಡಿ. ಪ್ರೊವಿಷನಲ್ ರಿಸಲ್ಟು 14th ಜುಲೈ ಅಂದಿದ್ರು, ಒಂದು ದಿವಸ ಬೇಗನೆ ಬಿಟ್ಟಿದ್ದಾರೆ. ಏನಕ್ಕಂತಂದರೆ KN ಅವರಿಗೆ 2 to 3 days ಬೇಕು. ಓಕೆ, ಎಲ್ಲರ ಪ್ರೋಸೆಸ್ಸು, ಓಕೆ, ಎಲ್ಲರ ಆಪ್ಷನ್ ಎಂಟ್ರಿನ ರನ್ ಮಾಡಿಬಿಟ್ಟು ರಿಸಲ್ಟ್ ಕೊಡೋಕ್ಕೆ 2 to 3 days ಬೇಕಾಗಿತ್ತು. ಸೊ ಅವಾಗ ಟೈಮ್ ಜಾಸ್ತಿ ಇತ್ತು, ಬೇಗನೆ ಕಂಪ್ಲೀಟ್ ಆಗಿದೆ. 13 ಡೇಟ್ಗೆ ಏನಂತಂದರೆ ನಿಮ್ಮ ರಿಸಲ್ಟ್ನ ರಿಲೀಸ್ ಮಾಡಿದರು, ಪ್ರೊವಿಷನಲ್ ರಿಸಲ್ಟು. ಇದು ಯಾವ ರೀತಿ ಆಗಿತ್ತು ಅಂದರೆ, ಸೆಂಟ್ರಲೈಸ್ಡ್ ಅಲಾಟ್ಮೆಂಟ್ ಪ್ರೊಸೆಸ್ ಅಂತ ಇರುತ್ತೆ, ಕ್ಯಾಪ್ ಸಿಸ್ಟಮ್ ಅಂತ ಇದೆ. ಓಕೆ, ಪ್ರೊವಿಷನಲ್ ರಿಸಲ್ಟ್ ಆದಮೇಲೆ ಮತ್ತೆ ರೀರನ್ ಮಾಡ್ತಾರೆ ಸರ್. ಎಸ್, ಮತ್ತೆ ರೀರನ್ ಮಾಡ್ತಾರೆ. ಅದಕ್ಕೂ 2 to 3 days ಬೇಕಾ? ಇಲ್ಲ, ಅದಕ್ಕೆ ಎಷ್ಟಂತಂದರೆ ಒಂದು 10 hours ಅಷ್ಟೇ ಬೇಕಾಗುತ್ತೆ. ಅವಾಗ ಜಾಸ್ತಿ ಅಬ್ಜೆಕ್ಷನ್ ಇದ್ದರೆ ಒಂದು 10 hours ನಿಮ್ಮ ಏನಂತಂದರೆ ಸೀಟ್ ಅಲಾಟ್ಮೆಂಟ್ ರನ್ ಆಗಿಬಿಟ್ಟು ಮತ್ತೆ ನಿಮಗೆ ರಿಸಲ್ಟ್ನ ಪ್ರೊವೈಡ್ ಮಾಡ್ತಾರೆ ಸರ್. ಬಟ್ ಏನಕ್ಕೆ ಲೇಟ್ ಆಗ್ತದೆ ಅಂತಂದರೆ, ನಿನ್ನೆ ಈವ್ನಿಂಗ್ ಒಂದು 5ವರೆಗೂ ಸ್ವಲ್ಪ ಸ್ಟೂಡೆಂಟ್ಸ್ ಅಷ್ಟೇ ಅಬ್ಜೆಕ್ಷನ್ ಮಾಡಿದರು. ಅವ್ರದ್ದು ಏನಂತಂದರೆ ಸೀಟ್ ಅಲಾಟ್ಮೆಂಟಲ್ಲಿ ಮಿಸ್ಟೇಕ್ ಇದೆ, ಕ್ಯಾಟಗರಿ ವೈಸು ರಿಸರ್ವೇಷನ್ ವೈಸು ಕರೆಕ್ಟ್ ಸೀಟ್ ಸಿಕ್ಕಿಲ್ಲ ಅಂತ ಅಬ್ಜೆಕ್ಷನ್ ಮಾಡಿದರು. ಬಟ್ ಏನಂತಂದರೆ ನೈಟ್ ಜಾಸ್ತಿ ಸ್ಟೂಡೆಂಟ್ಸ್ ಅಬ್ಜೆಕ್ಷನ್ ಮಾಡಿದ್ರು. ಓಕೆ, ಟೈಮ್ ಏನಂತಾರೆ 5 ಗಂಟೆವರೆಗೂ ಇದ್ದರೂ ಕೂಡ ಅಬ್ಜೆಕ್ಷನ್ ಬಂದ ಮೇಲೆ KA ಪ್ರಸನ್ನ ಸರ್ ಎಲ್ಲಾನು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋ ಥರನೇ ಇದು ಮಾಡ್ತಾರೆ ಸರ್ನಾ. ಸೊ ನೀವು ನೈಟ್ ಅಬ್ಜೆಕ್ಷನ್ ಹಾಕಿದ್ರು ಕೂಡ ನಿಮ್ಮ ಅಬ್ಜೆಕ್ಷನ್ಸ್ನ ಚೆಕ್ ಮಾಡಿಬಿಟ್ಟು ಕರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಲೇಟ್ ಆಗ್ತಾ ಇದೆ. ಯಾವುದೇ ರೀತಿಯ ಟೆಕ್ನಿಕಲ್ ಎರರ್ ಆಗಿರಲಿ, ಸರ್ವರ್ ಎರರ್ ಆಗಿರಲಿ, KA ಕಡೆಯಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ಅಬ್ಜೆಕ್ಷನ್ ಏನಾಗಿದೆ, ಜಾಸ್ತಿ ಅಬ್ಜೆಕ್ಷನ್ಸ್ ಇದೆ. ನೀವು ಒಂದು ರಾಂಗ್ ಅಬ್ಜೆಕ್ಷನ್ ಹಾಕಿದ್ರು ಕೂಡ ಅವ್ರು ಚೆಕ್ ಮಾಡಬೇಕಾಗುತ್ತೆ ಇಮೇಲ್. ಓಕೆ, ಇಮೇಲ್ ಪ್ರತಿಯೊಂದು ಇಮೇಲ್ನ ಚೆಕ್ ಮಾಡಿಬಿಟ್ಟು ಯಾವ್ಯಾವ ಸ್ಟೂಡೆಂಟ್ಸ್ಗೆ ಏನೇನು ಪ್ರಾಬ್ಲಮ್ ಆಗಿದೆ ಮ್ಯಾನ್ಯುವಲಿ ಎಡಿಟ್ ಮಾಡ್ತಾ ಇರ್ತಾರೆ. ಓಕೆ, ಏನಂತಂದರೆ ಒಂದು ಸ್ಟೂಡೆಂಟ್ಸ್ಗೆ ರೇವಾ ಕಾಲೇಜ್ ಸಿಗಬೇಕಿತ್ತು, ಅದು ಸಿಗಲಿಲ್ಲ. ಅವ್ರಿಗಿಂತ ಜಾಸ್ತಿ ರ್ಯಾಂಕ್ ಇರೋರಿಗೆ ಸಿಕ್ಕಿದೆ. ಅಂತಂದರೆ 40,000 ಸ್ಟೂಡೆಂಟ್ ರ್ಯಾಂಕ್ ಇರೋರಿಗೆ ರೇವಾ ಸಿಗಬೇಕಿತ್ತು, 50,000 ಸಿಕ್ಕಿದೆ. ಸೇಮ್ ಕ್ಯಾಟಗರಿ, ಸೇಮ್ ಎಲ್ಲಾನು. ಓಕೆ, ಆ ಟೈಮಲ್ಲಿ ಅವರು ಅಲ್ಲಿಂದ ನೀವು ರಿಮೂವ್ ಮಾಡಿಬಿಟ್ಟು ಮ್ಯಾನ್ಯುವಲಿ ಈ ಸ್ಟೂಡೆಂಟ್ಸ್ಗೆ ಎಡಿಟ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಏನಾಗುತ್ತೆ ಅಂತಂದರೆ ಮತ್ತೆ ರೀರನ್ ಮಾಡ್ತಾರೆ. ಓಕೆ, ಮತ್ತೆ ರೀರನ್ ಮಾಡ್ತಾರೆ. ರೀರನ್ ಆದಮೇಲೆ ಒಂದು 10 ಗಂಟೆ ತೊಗೊಳುತ್ತೆ. ಓಕೆ, ರೀರನ್ ಆಗಿಬಿಟ್ಟು, ಏನಕ್ಕಂದರೆ ನೀವು 3 lakh ಸ್ಟೂಡೆಂಟ್ಸ್ ಇದ್ದೀರಾ, ಎಲ್ಲನೂ ರೀರನ್ ಆಗಿಬಿಟ್ಟು ಮತ್ತೆ ನಿಮ್ಮ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾಗ ಏನಾಗುತ್ತೆ ಅಂತಂದರೆ, ಮತ್ತೆ ಅಬ್ಜೆಕ್ಷನ್ ಮಾಡಿರೋ ಸ್ಟೂಡೆಂಟ್ಸು ಮ್ಯಾನ್ಯುವಲಿ ಅವರು ಮತ್ತೆ ಚೆಕ್ ಮಾಡ್ತಾ ಇರ್ತಾರೆ. ಓಕೆ, ನಿಮ್ಮದು CT ನಂಬರ್ ಇದೆ, ನೀವು ಸರ್ ನಂದು ಡೇಟ್ ಆಫ್ ಬರ್ತ್ ಇಲ್ಲ, ಪಾಸ್ವರ್ಡ್ ಇಲ್ಲ, ಹೆಂಗೆ ಚೆಕ್ ಮಾಡ್ತಾರೆ ಅಂದರೆ, ನಿಮ್ಮ CT ನಂಬರ್ ಇದ್ದರೆ ಸಾಕು, ಅವರೆಲ್ಲನೂ ಚೆಕ್ ಮಾಡ್ತಾರೆ. ಅವ್ರ ಹತ್ರ ಡೇಟಾಬೇಸ್ ಆಕ್ಸೆಸ್ ಇರುತ್ತೆ. ಓಕೆ, ಅವ್ರು ಚೆಕ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ನಿಮ್ದು ಕರೆಕ್ಟ್ ಆಗಿದೆಯೇ ಇಲ್ವಾ, ಕರೆಕ್ಟ್ ಆಗಿದ್ದರೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಿಮಗೆ ಲಿಂಕ್ನ ಪ್ರೊವೈಡ್ ಮಾಡ್ತಾರೆ. ಕರೆಕ್ಟ್ ಆಗಲಿಲ್ಲ ಅಂತಂದರೆ ಮತ್ತೆ ಏನಕ್ಕೆ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಚೆಕ್ ಮಾಡಿಬಿಟ್ಟು ಅದನ್ನೇನಾದರೂ ಈ ಪ್ರಾಬ್ಲಮ್ ಇದ್ದರೆ ಅದನ್ನು ಫಿಕ್ಸ್ ಮಾಡಿಬಿಟ್ಟು ಮತ್ತೆ ರೀರನ್ ಮಾಡಿಬಿಟ್ಟು ನಿಮಗೆ ರಿಸಲ್ಟ್ನ ಹಾಕ್ತಾರೆ. ಸೊ ಇದಕ್ಕೆಲ್ಲ ಪ್ರೋಸೆಸ್ಗೆ ಎಷ್ಟು ಟೈಮ್ ಆಗುತ್ತೆ ಅಂತಂದರೆ, ಒಂದು 24 ಗಂಟೆ ಟೈಮ್ ತೊಗೊಳುತ್ತೆ. ಓಕೆ, ಯಾವಾಗ 24 ಗಂಟೆ ಅಂದರೆ ನಿನ್ನೆ ಒಂದು ನೈಟ್ 10 ಗಂಟೆ ಅಂದ್ಕೊಳ್ಳಿ. ಓಕೆ, ನೈಟ್ 10 ಗಂಟೆಯಿಂದ ಅವ್ರು ಏನಾದರೂ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ರು, ಇದೆಲ್ಲ ಕಂಪ್ಲೀಟ್ ಆಗೋದಕ್ಕೆ ಒಂದು 24 ಗಂಟೆ. ಓಕೆ, ಇವತ್ತು ಈವ್ನಿಂಗ್ 8 ಗಂಟೆ ಆದಮೇಲೆ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಓಕೆ, ರಿಸಲ್ಟ್ ಬರಲಿಲ್ಲ ಅಂತಂದ್ರೆ ನೈಟ್ ಎನಿ ಟೈಮ್ ಬರುತ್ತೆ. ನೀವು ಕಾಲೇಜ್ ಎನಾಗಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ನಾನು ಬೇಗ ಅಪ್ಡೇಟ್ ಮಾಡ್ತೀನಿ. ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ನೈಟ್ 11 ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ ಯಾವಾಗ ಲಿಂಕ್ ಬಂದರೂ ನಾನು ನಿಮಗೆ ಶೇರ್ ಮಾಡ್ತೀನಿ. ಬೇಗ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿಲ್ಲ ನಿಮ್ಮ ರಿಸಲ್ಟ್ ಜೊತೆ, ಎಲ್ಲನೂ ಸೇಫ್ ಇದೆ. ಬಟ್ ನೀವು ನಿಮ್ಮ ರಿಸಲ್ಟ್ ಬಂದ ಮೇಲೆ ಏನಂತಂದರೆ ಆಬ್ಜೆಕ್ಷನ್ ಮತ್ತೆ ನೀವು ಕಟ್ ಆಫ್ ಎಲ್ಲ ಬರುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಏನಕ್ಕಂತಂದರೆ ಕಂಪಲ್ಸರಿ ಇದು ಸಿಸ್ಟಮ್ ಅಲರ್ಟ್ ಮಾಡಿರೋ ಸೀಟ್ ಇರುತ್ತೆ, 100% ಪ್ರಾಬ್ಲಮ್ ಇದ್ದೇ ಇರುತ್ತೆ ಸ್ವಲ್ಪ ಅಲ್ಲಿ ಇಲ್ಲಿ. ಓಕೆ, 1 ಲಕ್ಷದಲ್ಲಿ ಒಂದು 4 ಸ್ಟೂಡೆಂಟ್ಸ್ಗಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಆ 4 ಸ್ಟೂಡೆಂಟ್ ನೀವು ಆಗಬಾರ್ದು ಅಂತ ಅಂದ್ಕೊಂಡ್ರೆ ಎಲ್ಲನೂ ಕ್ಲಿಯರಾಗಿ ಚೆಕ್ ಮಾಡಬೇಕಾಗುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕಾಲೇಜ್ ಎನಾಗಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಲೇಜ್ ಎನಾಗಡ್ ಯೂಟ್ಯೂಬ್ ಚಾನಲ್ನ.